ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಲಿಯೋಣ. ಇವತ್ತು ನಾವು VTU DBMS ಲ್ಯಾಬ್ ಅಲ್ಲಿರುವ ಮೊದಲನೇ ಪ್ರೋಗ್ರಾಮ್ ಲೈಬ್ರರಿ ಡೇಟಾಬೇಸ್ ಕ್ವೆರೀಸ್ ನ ಹೇಗೆ ಬರೆಯೋದು ಅಂತ ಕಲಿಯೋಣ ಬನ್ನಿ. VTU ಸಿಲೆಬಸ್ ಪ್ರಕಾರ DBMS ಲ್ಯಾಬ್ ಅಲ್ಲಿ 5 ಪ್ರೋಗ್ರಾಮ್ಸ್ ಇದೆ. ನಾವು ಇವತ್ತು ಲೈಬ್ರರಿ ಡೇಟಾಬೇಸ್ ಮೊದಲನೇ ಪ್ರೋಗ್ರಾಮ್ ಕ್ವೆರೀಸ್ ನ ಹೇಗೆ ಬರೆಯೋದು ಅಂತ ನೋಡೋಣ. ನೀವು ಈ ವಿಡಿಯೋಸ್ ನ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ನಮ್ ವೆಬ್ಸೈಟ್ kaliona.com ನ ವಿಸಿಟ್ ಮಾಡಿ. ಅಲ್ಲಿ ಈ ಕೋರ್ಸ್ ಜೊತೆಗೆ ವೈವಾ ಕ್ವೆಶನ್ಸ್ ಮತ್ತೆ ಇನ್ನ ಹೆಚ್ಚು ಡಿಸ್ಕಷನ್ಸ್ ಇರತ್ತೆ. ಹಾಗೆ ನೀವು ಕೋರ್ಸ್ ಕಂಪ್ಲೀಟ್ ಮಾಡಿದ್ರೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಪ್ರಾಬ್ಲಮ್ ಸ್ಟೇಟ್ಮೆಂಟ್ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಕೀಮಾ ಫಾರ್ ಅ ಲೈಬ್ರರಿ ಡೇಟಾಬೇಸ್. ನಾವು ಒಂದು ಲೈಬ್ರರಿ ಡೇಟಾಬೇಸ್ ಕ್ರಿಯೇಟ್ ಮಾಡಿ ಈ ಎಲ್ಲಾ ಟೇಬಲ್ಸ್ ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಬುಕ್, ಬುಕ್ ಆಥರ್ಸ್, ಪಬ್ಲಿಷರ್, ಬುಕ್ ಕಾಪೀಸ್, ಬುಕ್ ಲೆಂಡಿಂಗ್ ಮತ್ತೆ ಲೈಬ್ರರಿ ಪ್ರೋಗ್ರಾಮ್, ಈ ರೀತಿ ಟೇಬಲ್ಸ್ ನ ಕ್ರಿಯೇಟ್ ಮಾಡಬೇಕು. ನಾನು ಮೊದಲು ಈ ಪಬ್ಲಿಷರ್ ಟೇಬಲ್ ನ ಕ್ರಿಯೇಟ್ ಮಾಡ್ತೀನಿ. ಯಾಕೆ ಅಂದ್ರೆ ಈ ಬುಕ್ ಟೇಬಲ್ ಕೂಡ ಪಬ್ಲಿಷರ್ ಟೇಬಲ್ ನ ರೆಫರ್ ಮಾಡುತ್ತೆ. ಪಬ್ಲಿಷರ್ ಟೇಬಲ್ ಅಲ್ಲಿ ಕಾಲಮ್ಸ್ ನೇಮ್, ಅಡ್ರೆಸ್ ಮತ್ತೆ ಫೋನ್ ನಂಬರ್ ಇರಬೇಕು. ಹಾಗೆ ನೇಮ್ ಅಂಡರ್ಲೈನ್ ಮಾಡಿರೋದ್ರಿಂದ ಅದು ಪ್ರೈಮರಿ ಕೀ ಆಗಿ ಇರಬೇಕು. ಈ ಟೇಬಲ್ ನ ಈಗ ಕ್ರಿಯೇಟ್ ಮಾಡೋಣ. ಟೇಬಲ್ ಕ್ರಿಯೇಟ್ ಮಾಡೋದಕ್ಕೆ ಕ್ರಿಯೇಟ್ ಟೇಬಲ್, ಟೇಬಲ್ ನೇಮ್ ಪಬ್ಲಿಷರ್, ಒಂದು ಕಾಮನ್ ಬ್ರಾಕೆಟ್ ನ ಓಪನ್ ಮಾಡಿ. ಈಗ ಕಾಲಮ್ಸ್ ನ ಸ್ಪೆಸಿಫೈ ಮಾಡಬೇಕು. ಮೊದಲು ನೇಮ್, ಆ ಕಾಲಮ್ ಡೇಟಾ ಟೈಪ್ ಸ್ಟ್ರಿಂಗ್ ಇರೋದ್ರಿಂದ varchar ಮ್ಯಾಕ್ಸಿಮಮ್ 20 ಕ್ಯಾರೆಕ್ಟರ್ಸ್ ಇರ್ಬೋದು ಅಂತ ಕೊಡ್ತೀನಿ. ಹಾಗೆ ನೇಮ್ ಕಾಲಮ್ ಪ್ರೈಮರಿ ಕೀ ಇರೋದ್ರಿಂದ ಪ್ರೈಮರಿ ಕೀ ಅಂತ ಕೊಡ್ಬೇಕು. ನಾವು ಪ್ರೈಮರಿ ಕೀ ಅಂತ ಸ್ಪೆಸಿಫೈ ಮಾಡಿದಾಗ ಆ ಟೇಬಲ್ಗೆ ಅದು ಯೂನಿಕ್ ಐಡೆಂಟಿಫೈಯರ್ ಆಗತ್ತೆ. ಹಾಗಂದ್ರೆ ನಾವು ಎಲ್ಲಾ ರೆಕಾರ್ಡ್ಸ್ನು ಆ ಕಾಲಮ್ ನ ಯೂಸ್ ಮಾಡಿಕೊಂಡು ರೆಫರ್ ಮಾಡಬಹುದು. ಹಾಗೆ ಪ್ರೈಮರಿ ಕೀ ಯೂನಿಕ್ ಆಗಿರೋದ್ರಿಂದ ಆ ವ್ಯಾಲ್ಯೂಸ್ ರಿಪೀಟ್ ಆಗಬಾರ್ದು. ಅಂದ್ರೆ ಪಬ್ಲಿಷರ್ ಟೇಬಲ್ ಅಲ್ಲಿ 2-3 ರೆಕಾರ್ಡ್ಸ್ಗೆ ಒಂದೇ ನೇಮ್ ಇರಬಾರ್ದು. ಎಲ್ಲಾ ರೆಕಾರ್ಡ್ಸ್ಗೂ ನೇಮ್ ವ್ಯಾಲ್ಯೂ ಡಿಫ್ರೆಂಟ್ ಆಗಿ ಇರಬೇಕು. ನೆಕ್ಸ್ಟ್ ಕಾಲಮ್ ಫೋನ್ ನಂಬರ್, ನಂಬರ್ ಇರೋದ್ರಿಂದ ಇಂಟೀಜರ್ ಅಂತ ಕೊಡ್ತೀನಿ. ಲಾಸ್ಟ್ ಅಲ್ಲಿ ಅಡ್ರೆಸ್, ಅಡ್ರೆಸ್ ಸ್ಟ್ರಿಂಗ್ ಇರೋದ್ರಿಂದ varchar ಮ್ಯಾಕ್ಸಿಮಮ್ 50 ಕ್ಯಾರೆಕ್ಟರ್ಸ್. ಈಗ ಕಾಮನ್ ಬ್ರಾಕೆಟ್ ಕ್ಲೋಸ್ ಮಾಡಿ ಸೆಮಿಕೋಲನ್ ಕೊಡ್ಬೇಕು. ಸೆಮಿಕೋಲನ್ ಕೊಟ್ಟಾಗ ಆ ಸ್ಟೇಟ್ಮೆಂಟ್ ಅಥವಾ SQL ಎಂಡ್ ಆಯ್ತು ಅಂತ ಅರ್ಥ. ಕ್ವೆರಿ ಓಕೆ, 0 ರೋಸ್ ಅಫೆಕ್ಟೆಡ್ ಅಂತ ಬಂತು. ಹಂಗಂದ್ರೆ ನಮ್ ಟೇಬಲ್ ಕ್ರಿಯೇಟ್ ಆಗಿದೆ ಅಂತ ಅರ್ಥ. ಅದನ್ನ ವೆರಿಫೈ ಮಾಡೋದಕ್ಕೆ ನಾವು ಟೇಬಲ್ ಡಿಸ್ಕ್ರಿಪ್ಷನ್ ನ ನೋಡಬಹುದು. DESC ಟೇಬಲ್ ನೇಮ್ ಕೊಟ್ಟಾಗ ನಮ್ಗೆ ಟೇಬಲ್ ಡಿಸ್ಕ್ರಿಪ್ಷನ್ ಬರತ್ತೆ. ಸೊ ಈ ಟೇಬಲ್ ಅಲ್ಲಿ ನಾವು ಕ್ರಿಯೇಟ್ ಮಾಡಿರೋ ಕಾಲಮ್ಸ್, ಕಾಲಮ್ ಡೇಟಾ ಟೈಪ್ಸ್ ಮತ್ತೆ ಮಿಕ್ಕಿದ ಡೀಟೇಲ್ಸ್ ಕೂಡ ಬರತ್ತೆ. ಪ್ರೈಮರಿ ಕೀ ನೇಮ್, ಹಾಗೆ ಅದು ಪ್ರೈಮರಿ ಕೀ ಆಗಿರೋದ್ರಿಂದ ನಾಟ್ ನಲ್ಲಬಲ್, ಅಂದ್ರೆ ಆ ನೇಮ್ ವ್ಯಾಲ್ಯೂ ನಾವು ನಲ್ ಕೊಡಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದೆ. ಈ ರೀತಿ ನಾನು ಪಬ್ಲಿಷರ್ ಟೇಬಲ್ ನ ಕ್ರಿಯೇಟ್ ಮಾಡಾಯ್ತು. ನೆಕ್ಸ್ಟ್ ಬುಕ್ ಟೇಬಲ್ ನ ಕ್ರಿಯೇಟ್ ಮಾಡಬೇಕು. ನಾನು ಆಲ್ರೆಡಿ ಈ ಕ್ರಿಯೇಟ್ ಟೇಬಲ್ ಸ್ಕ್ರಿಪ್ಟ್ಸ್ ನೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ನಾವು ಗಿಟ್ ಹಬ್ ಅಕೌಂಟ್ ಅಲ್ಲಿ ಕೂಡ ಹಾಕಿರ್ತೀವಿ. ಆ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ. ಈಗ
ಬುಕ್ ಟೇಬಲ್ ನ ಕ್ರಿಯೇಟ್ ಮಾಡೋಣ. ಬುಕ್ ಟೇಬಲ್ ಅಲ್ಲಿ ಕಾಲಮ್ಸ್ ಏನಿರಬೇಕು? ಬುಕ್ ಐಡಿ, ಟೈಟಲ್, ಪಬ್ಲಿಕೇಶನ್ ಇಯರ್ ಹಾಗೆ ಪಬ್ಲಿಷರ್ ನೇಮ್. ಮತ್ತೆ ಇಲ್ಲಿ ಪ್ರೈಮರಿ ಕೀ ಬುಕ್ ಐಡಿ ಆಗಿರ್ಬೇಕು. ಅದು ನಂಬರ್ ಇರೋದ್ರಿಂದ ಇಂಟೀಜರ್ ಅಂತ ಕೊಟ್ಟಿದ್ದೀನಿ. ಹಾಗೆ ಈ ಪಬ್ಲಿಷರ್ ನೇಮ್ ನಮ್ ಪಬ್ಲಿಷರ್ ಟೇಬಲ್ ನ ರೆಫರ್ ಮಾಡಬೇಕು. ಅದಕ್ಕೆ ಅದು ಫಾರಿನ್ ಕೀ ಆಗತ್ತೆ. ಸೊ ಫಾರಿನ್ ಕೀ ಕನ್ಸ್ಟ್ರೆಂಟ್ ನ ಹೇಗ್ ಕೊಡೋದು? ಫಾರಿನ್ ಕೀ, ಆ ಕಾಲಮ್ ನೇಮ್, ರೆಫರೆನ್ಸಸ್, ಪಬ್ಲಿಷರ್ ಟೇಬಲ್ ನೇಮ್ ಹಾಗೆ ಪಬ್ಲಿಷರ್ ಅಲ್ಲಿರುವ ನೇಮ್ ಕಾಲಮ್. ಸೊ ಅದನ್ನ ಕೊಟ್ಟು ಆನ್ ಡಿಲೀಟ್ ಕ್ಯಾಸ್ಕೇಡ್ ಅಂತ ಕೊಡ್ಬೇಕು. ಈ ಆನ್ ಡಿಲೀಟ್ ಕ್ಯಾಸ್ಕೇಡ್ ಯಾಕೆ ಕೊಡೋದು ಅಂದ್ರೆ, ನಾವು ಅಕಸ್ಮಾತ್ ಯಾವ್ದಾದ್ರು ಪಬ್ಲಿಷರ್ ರೆಕಾರ್ಡ್ ನ ಡಿಲೀಟ್ ಮಾಡಿದಾಗ ಅದನ್ನ ಯಾವ್ದಾದ್ರು ಬುಕ್ ರೆಫರ್ ಮಾಡ್ತಾ ಇದ್ರೆ ಆ ಬುಕ್ ಕೂಡ ಡಿಲೀಟ್ ಆಗ್ಬೇಕು. ಅದಕ್ಕೆ ಆನ್ ಡಿಲೀಟ್ ಕ್ಯಾಸ್ಕೇಡ್ ಅಂತ ಕೊಡ್ಬೇಕು. ಈ ರೀತಿ ಕೊಟ್ಟಾಗ ನಮ್ ಬುಕ್ ಟೇಬಲ್ ಕೂಡ ಕ್ರಿಯೇಟ್ ಆಯ್ತು. ಸೊ ಅದನ್ನ ವೆರಿಫೈ ಮಾಡೋದಿಕ್ಕೆ ಬುಕ್ ಟೇಬಲ್ ಡಿಸ್ಕ್ರಿಪ್ಷನ್ ನೋಡಬಹುದು. ಈಗ ನೆಕ್ಸ್ಟ್ ನಾವು ಬುಕ್ ಆಥರ್ಸ್ ಟೇಬಲ್ ನ ಕ್ರಿಯೇಟ್ ಮಾಡೋಣ. ಬುಕ್ ಆಥರ್ಸ್ ಅಲ್ಲಿ ಬುಕ್ ಐಡಿ ಮತ್ತೆ ಆಥರ್ ನೇಮ್ ಇರಬೇಕು. ಸೊ ಅದಕ್ಕೆ ನಾನು ಇಲ್ಲಿ ಬುಕ್ ಆಥರ್ಸ್, ಆಥರ್ ನೇಮ್ ಕಾಲಮ್ ಮತ್ತೆ ಬುಕ್ ಐಡಿ ಕಾಲಮ್ ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಬರೀ ಬುಕ್ ಐಡಿ ಕೂಡ ಪ್ರೈಮರಿ ಕೀ ಆಗಿ ಕೊಡಬಹುದು, ಅಥವಾ ಬುಕ್ ಐಡಿ ಮತ್ತೆ ಆಥರ್ ನೇಮ್ ಎರಡು ಸೇರಿಸಿ ಪ್ರೈಮರಿ ಕೀ ಆಗಿ ಸ್ಪೆಸಿಫೈ ಮಾಡಬಹುದು. ಯಾಕೆ ಅಂದ್ರೆ ಒಂದ್ ಬುಕ್ಗೆ ಮಲ್ಟಿಪಲ್ ಆಥರ್ಸ್ ಕೂಡ ಇರಬಹುದು. ಅದಕ್ಕೆ ನಾನು ಇಲ್ಲಿ ಮಲ್ಟಿಪಲ್ ಕಾಲಮ್ ಪ್ರೈಮರಿ ಕೀ ಅಥವಾ ಕಾಂಪೋಸಿಟ್ ಪ್ರೈಮರಿ ಕೀ ಅಂತ ಸ್ಪೆಸಿಫೈ ಮಾಡ್ತಾ ಇದ್ದೀನಿ. ಮತ್ತೆ ಇಲ್ಲಿ ಬುಕ್ ಐಡಿ ನಮ್ ಬುಕ್ ಟೇಬಲ್ ನ ರೆಫರ್ ಮಾಡಬೇಕು. ಅದಕ್ಕೆ ಅದನ್ನ ಫಾರಿನ್ ಕೀ ಆಗಿ ಸ್ಪೆಸಿಫೈ ಮಾಡ್ತಾ ಇದ್ದೀನಿ. ಸೊ ನಮ್ ಬುಕ್ ಆಥರ್ಸ್ ಟೇಬಲ್ ಕೂಡ ಈಗ ಕ್ರಿಯೇಟ್ ಆಯ್ತು. ಈಗ ನಾವು ಅದರ ಡಿಸ್ಕ್ರಿಪ್ಷನ್ ನೋಡ್ಬೇಕು ಅಂದ್ರೆ DESC ಬುಕ್ ಆಥರ್ಸ್ ಅಂತ ಕೊಡ್ತೀನಿ. ಸೊ ಈಗ ಅದರ ಡಿಸ್ಕ್ರಿಪ್ಷನ್ ನಂಗೆ ಬಂತು, ಆಥರ್ ನೇಮ್ ಮತ್ತೆ ಬುಕ್ ಐಡಿ ಕಾಲಮ್ಸ್ ಅಂತ. ನೆಕ್ಸ್ಟ್ ಲೈಬ್ರರಿ ಪ್ರೋಗ್ರಾಮ್ ಟೇಬಲ್ ನ ಕ್ರಿಯೇಟ್ ಮಾಡಬೇಕು. ಲೈಬ್ರರಿ ಪ್ರೋಗ್ರಾಮ್ ಅಥವಾ ಲೈಬ್ರರಿ ಬ್ರಾಂಚ್ ಅಂತ ಕೂಡ ನೀವು ಕ್ರಿಯೇಟ್ ಮಾಡ್ಕೊಬಹುದು. ಅದರಲ್ಲಿ ಕಾಲಮ್ಸ್ ಏನಿರ್ಬೋದು? ಪ್ರೋಗ್ರಾಮ್ ಐಡಿ, ಪ್ರೋಗ್ರಾಮ್ ನೇಮ್ ಮತ್ತೆ ಅಡ್ರೆಸ್. ಸೊ ಈ ಟೇಬಲ್ ನ ಕ್ರಿಯೇಟ್ ಮಾಡೋಣ. ಕ್ರಿಯೇಟ್ ಟೇಬಲ್, ಲೈಬ್ರರಿ ಪ್ರೋಗ್ರಾಮ್, ಪ್ರೋಗ್ರಾಮ್ ಐಡಿ, ಪ್ರೈಮರಿ ಕೀ ಮತ್ತೆ ಪ್ರೋಗ್ರಾಮ್ ನೇಮ್ ಮತ್ತೆ ಅಡ್ರೆಸ್ ಅಂತ ಕಾಲಮ್ ಸ್ಪೆಸಿಫೈ ಮಾಡಿ ಟೇಬಲ್ ನ ಕ್ರಿಯೇಟ್ ಮಾಡಬೇಕು. ಈಗ ಅದನ್ನ ವೆರಿಫೈ ಮಾಡೋದಿಕ್ಕೆ ನಾವು ಲೈಬ್ರರಿ ಪ್ರೋಗ್ರಾಮ್ ಟೇಬಲ್ ನ ಡಿಸ್ಕ್ರಿಪ್ಷನ್ ನೋಡಬಹುದು. ಸೊ ಆ ಟೇಬಲ್ ಕರೆಕ್ಟ್ ಆಗಿ ಕ್ರಿಯೇಟ್ ಆಗಿದೆ. ನೆಕ್ಸ್ಟ್ ನಾವು ಬುಕ್ ಕಾಪೀಸ್ ಅನ್ನೋ ಟೇಬಲ್ ನ ಕ್ರಿಯೇಟ್ ಮಾಡಬೇಕು. ಸೊ ಅದು ಬುಕ್ ಐಡಿ, ಪ್ರೋಗ್ರಾಮ್ ಐಡಿ ಮತ್ತೆ ನಂಬರ್ ಆಫ್ ಕಾಪೀಸ್ ಅಂತ ಕಾಲಮ್ಸ್ ಇರಬೇಕು. ಇಲ್ಲಿ ಬುಕ್ ಐಡಿ ಮತ್ತೆ ಪ್ರೋಗ್ರಾಮ್ ಐಡಿ ಎರಡೂನು ಪ್ರೈಮರಿ ಕೀ ಆಗಿ ಇರಬೇಕು. ಸೊ ಆ ಟೇಬಲ್ ನ ಕ್ರಿಯೇಟ್ ಮಾಡೋಣ. ಕ್ರಿಯೇಟ್ ಟೇಬಲ್ ಬುಕ್ ಕಾಪೀಸ್, ನಂಬರ್ ಆಫ್ ಕಾಪೀಸ್ ಇಂಟೀಜರ್, ಬುಕ್ ಐಡಿ ಮತ್ತೆ ಪ್ರೋಗ್ರಾಮ್ ಐಡಿ. ಈ ಬುಕ್ ಐಡಿ ಅನ್ನೋದು ಬುಕ್ ಟೇಬಲ್ಗೆ ರೆಫರ್ ಆಗಿರ್ಬೇಕು. ಹಾಗೆ ಪ್ರೋಗ್ರಾಮ್ ಐಡಿ ಅನ್ನೋದು ಲೈಬ್ರರಿ ಪ್ರೋಗ್ರಾಮ್ಗೆ ರೆಫರ್ ಆಗಬೇಕು. ಸೊ ಅದೆರಡೂನು ಫಾರಿನ್ ಕೀ ಆಗಿ ಕೊಡ್ಬೇಕು. ಮತ್ತೆ ಪ್ರೈಮರಿ ಕೀ ಮಲ್ಟಿಪಲ್ ಕಾಲಮ್ಸ್ ಬುಕ್ ಐಡಿ ಮತ್ತೆ ಪ್ರೋಗ್ರಾಮ್ ಐಡಿ ಕೊಡ್ಬೇಕು. ಬುಕ್ ಕಾಪೀಸ್ ಟೇಬಲ್ ಕೂಡ ಸಕ್ಸಸ್ಫುಲಿ ಕ್ರಿಯೇಟ್ ಆಯ್ತು.
ನಾವು ಈ ಲೈಬ್ರರೀಸ್ ಅಲ್ಲಿ ಬುಕ್ಸ್ ತಗೊಬೇಕು ಅಂದಾಗ ಎಲ್ಲಾರ್ಗೂ ಒಂದು ಕಾರ್ಡ್ ಕೊಡ್ತಾರೆ. ಸೊ ಆ ಕಾರ್ಡ್ ಯೂಸ್ ಮಾಡ್ಕೊಂಡೆ, ಆ ಕಾರ್ಡ್ ನಂಬರ್ ನ ರೆಫರ್ ಮಾಡ್ಕೊಂಡೆ ನಾವು ಬುಕ್ಸ್ ನ ಅವ್ರಿಗೆ ಅಸೈನ್ ಮಾಡೋದು. ಸೊ ಆ ಕಾರ್ಡ್ ನಂಬರ್ಸ್ ನ ಮೇಂಟೈನ್ ಮಾಡೋದಿಕ್ಕೆ ಒಂದು ಕಾರ್ಡ್ ಟೇಬಲ್ ನ ಕೂಡ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ಕ್ರಿಯೇಟ್ ಟೇಬಲ್ ಕಾರ್ಡ್ ನಂಬರ್ ಅಂತ ಒಂದು ಕಾಲಮ್ ಇರತ್ತೆ, ಹಾಗೆ ಅದು ಪ್ರೈಮರಿ ಕೀ ಆಗಿರತ್ತೆ. ಈಗ ಲಾಸ್ಟ್ ಟೇಬಲ್ ಬುಕ್ ಲೆಂಡಿಂಗ್ ಅನ್ನೋದನ್ನ ಕ್ರಿಯೇಟ್ ಮಾಡೋಣ. ಇದು ಬುಕ್ ಐಡಿ, ಪ್ರೋಗ್ರಾಮ್ ಐಡಿ, ಕಾರ್ಡ್ ನಂಬರ್, ಡೇಟ್ ಔಟ್ ಮತ್ತೆ ಡ್ಯೂ ಡೇಟ್ ಕಾಲಮ್ಸ್ ಇರಬೇಕು. ಸೊ ಆ ಕಾಲಮ್ಸ್ ನಾನು ಇಲ್ಲಿ ಸ್ಪೆಸಿಫೈ ಮಾಡಿದ್ದೀನಿ. ಬುಕ್ ಐಡಿ, ಪ್ರೋಗ್ರಾಮ್ ಐಡಿ, ಕಾರ್ಡ್ ನಂಬರ್, ಡೇಟ್ ಔಟ್ ಮತ್ತೆ ಡ್ಯೂ ಡೇಟ್. ಇದೆರಡು ಡೇಟ್ ಇರೋದ್ರಿಂದ ಡೇಟ್ ಅಂತ ಕೊಟ್ಟಿದ್ದೀನಿ. ಹಾಗೆ ಬುಕ್ ಐಡಿ ಬುಕ್ ಟೇಬಲ್ ನ ರೆಫರ್ ಮಾಡಬೇಕು, ಪ್ರೋಗ್ರಾಮ್ ಐಡಿ ಲೈಬ್ರರಿ ಪ್ರೋಗ್ರಾಮ್ ಟೇಬಲ್ ನ ರೆಫರ್ ಮಾಡಬೇಕು, ಹಾಗೆ ಕಾರ್ಡ್ ನಂಬರ್ ಕಾರ್ಡ್ ಟೇಬಲ್ ನ ರೆಫರ್ ಮಾಡಬೇಕು. ಮತ್ತೆ ಪ್ರೈಮರಿ ಕೀ ಏನು? ಬುಕ್ ಐಡಿ, ಪ್ರೋಗ್ರಾಮ್ ಐಡಿ ಮತ್ತೆ ಕಾರ್ಡ್ ನಂಬರ್. ಸೊ ನಮ್ ಬುಕ್ ಲೆಂಡಿಂಗ್ ಟೇಬಲ್ ಕೂಡ ಕ್ರಿಯೇಟ್ ಆಯ್ತು. ಈಗ ನಾವು ಈ ಎಲ್ಲಾ ಟೇಬಲ್ಸ್ಗೂ ಸ್ಯಾಂಪಲ್ ಡೇಟಾನ ಇನ್ಸರ್ಟ್ ಮಾಡಬೇಕು. ಇಲ್ಲಿ ಅವ್ರು ಕೊಟ್ಟಿದ್ದಾರೆ ಮಿನಿಮಮ್ 5 ರೆಕಾರ್ಡ್ಸ್ ನ ಇನ್ಸರ್ಟ್ ಮಾಡಬೇಕು ಅಂತ. ಅದಕ್ಕೆ ನಾವು ಎಲ್ಲಾ ಟೇಬಲ್ಗೂ ಇನ್ಸರ್ಟ್ ಸ್ಕ್ರಿಪ್ಟ್ಸ್ ಬರೀಬೇಕು. ನಾನು ಇಲ್ಲಿ ಆಲ್ರೆಡಿ ಇನ್ಸರ್ಟ್ ಸ್ಟೇಟ್ಮೆಂಟ್ಸ್ ನ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಈ ಇನ್ಸರ್ಟ್ ಸ್ಟೇಟ್ಮೆಂಟ್ಸ್ ಕೂಡ ನಿಮ್ಗೆ ಗಿಟ್ ಹಬ್ ಅಲ್ಲಿ ಸಿಗತ್ತೆ. ಫಸ್ಟ್ ನಾವು ಪಬ್ಲಿಷರ್ ಟೇಬಲ್ ಡೇಟಾನ ಇನ್ಸರ್ಟ್ ಮಾಡೋಣ. ಇಲ್ಲಿ ನಾನು ನೇಮ್, ಫೋನ್ ನಂಬರ್ ಮತ್ತೆ ಅಡ್ರೆಸ್ ಕೊಟ್ಟಿದ್ದೀನಿ. ನೀವು ನಿಮ್ ಟೇಬಲ್ ಕಾಲಮ್ಸ್ ಯಾವ ರೀತಿ ಕ್ರಿಯೇಟ್ ಮಾಡಿದೀರೋ ಅದೇ ರೀತಿ ಇಲ್ಲಿ ನೀವು ಇನ್ಸರ್ಟ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಡೇಟಾನ ಇನ್ಸರ್ಟ್ ಮಾಡಬೇಕು. ಸೊ 5 ರೋಸ್ ಕ್ರಿಯೇಟ್ ಆಯ್ತು. ಈಗ ನಾನು ಸೆಲೆಕ್ಟ್ ಸ್ಟಾರ್ ಫ್ರಮ್ ಪಬ್ಲಿಷರ್ ಅಂತ ಕೊಟ್ರೆ ನಾನು ಇನ್ಸರ್ಟ್ ಮಾಡಿರೋ ಡೇಟಾ ಎಲ್ಲ ನನಗೆ ತೋರಿಸ್ತಾ ಇದೆ. ಈಗ ನೆಕ್ಸ್ಟ್ ನಾನು ಬುಕ್ ಟೇಬಲ್ಗೆ ರೆಕಾರ್ಡ್ಸ್ ನ ಇನ್ಸರ್ಟ್ ಮಾಡಬೇಕು. ಸೊ ಇನ್ಸರ್ಟ್ ಇಂಟು ಬುಕ್ ವ್ಯಾಲ್ಯೂಸ್ ಅಂತ ಅಂದ್ಬಿಟ್ಟು ಆ ರೆಕಾರ್ಡ್ಸ್ ನ ಕೊಡ್ತೀನಿ. ಬುಕ್ ಐಡಿ, ಬುಕ್ ನೇಮ್ ಮತ್ತೆ ಯಾವ ಇಯರ್ ಅಲ್ಲಿ ಪಬ್ಲಿಷ್ ಆಗಿರೋದು, ಹಾಗೆ ಯಾವ ಪಬ್ಲಿಷರ್ ಹೆಸರು ಅಂತಾನು ಕೊಡ್ತೀನಿ. ಈ ರೀತಿ ನಾನು ಸ್ಯಾಂಪಲ್ ಡೇಟಾನ ಇನ್ಸರ್ಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈಗ ಸೆಲೆಕ್ಟ್ ಸ್ಟಾರ್ ಫ್ರಮ್ ಬುಕ್ ಅಂತ ಕ್ವೆರಿ ಎಕ್ಸಿಕ್ಯೂಟ್ ಮಾಡಿದ್ರೆ ನಾನು ಇನ್ಸರ್ಟ್ ಮಾಡಿರೋ ಡೇಟಾನ ನನ್ಗದು ತೋರ್ಸತ್ತೆ. ನೆಕ್ಸ್ಟ್ ಬುಕ್ ಆಥರ್ಸ್ ಟೇಬಲ್ಗೆ ಡೇಟಾನ ಇನ್ಸರ್ಟ್ ಮಾಡೋಣ. ಬುಕ್ ಆಥರ್ಸ್ ಅಲ್ಲಿ ನಾವೇನೇನ್ ಕೊಡ್ಬೇಕು? ಬುಕ್ ಐಡಿ ಮತ್ತೆ ಆಥರ್ ನೇಮ್. ಸೊ ಆಥರ್ ನೇಮ್ ಮತ್ತೆ ಬುಕ್ ಐಡಿನ ಕೊಟ್ಟಿದ್ದೀನಿ. ಈಗ ಸೆಲೆಕ್ಟ್ ಸ್ಟಾರ್ಟ್ ಫ್ರಮ್ ಬುಕ್ ಆಥರ್ಸ್ ಅಂತ ಸೆಲೆಕ್ಟ್ ಕ್ವೆರಿ ರನ್ ಮಾಡಿದಾಗ ನಾನು ಇನ್ಸರ್ಟ್ ಮಾಡಿರೋ ಡೇಟಾ ನನಗೆ ತೋರಿಸುತ್ತೆ ಯಾವ ಬುಕ್ಗೆ ಯಾರು ಆಥರ್ ಅನ್ನೋದನ್ನ. ಈ ಬುಕ್ ಐಡಿ ಫಾರಿನ್ ಕೀ ಇರೋದ್ರಿಂದ ನಾವು ಬುಕ್ ಟೇಬಲ್ ಅಲ್ಲಿ ಯಾವ ಐಡಿ ಇನ್ಸರ್ಟ್ ಮಾಡಿದೀವೋ ಅದಕ್ಕೇನೆ ಕೊಡ್ಬೇಕು. ನೆಕ್ಸ್ಟ್ ನಾನು ಲೈಬ್ರರಿ ಪ್ರೋಗ್ರಾಮ್
ಟೇಬಲ್ಗೆ ಡೇಟಾನ ಇನ್ಸರ್ಟ್ ಮಾಡ್ತೀನಿ. ಲೈಬ್ರರಿ ಪ್ರೋಗ್ರಾಮ್ ಅಥವಾ ಲೈಬ್ರರಿ ಬ್ರಾಂಚ್ ಅಂತ ಕೂಡ ನೀವು ಕ್ರಿಯೇಟ್ ಮಾಡ್ಕೊಳ್ಬಹುದು. ಸೊ ಲೈಬ್ರರಿ ಪ್ರೋಗ್ರಾಮ್ ಅಲ್ಲಿ ಯಾವ ಕಾಲಮ್ಸ್ ಇರುತ್ತೆ? ಪ್ರೋಗ್ರಾಮ್ ಐಡಿ, ಪ್ರೋಗ್ರಾಮ್ ನೇಮ್ ಮತ್ತೆ ಅಡ್ರೆಸ್, ಈ ಡೀಟೇಲ್ಸ್ ನ ಕೊಡ್ಬೇಕು. ಸೊ ಪ್ರೋಗ್ರಾಮ್ ಐಡಿ, ಪ್ರೋಗ್ರಾಮ್ ನೇಮ್ ಮತ್ತೆ ಅಡ್ರೆಸ್ ಕೊಟ್ಟು ಇನ್ಸರ್ಟ್ ಕ್ವೆರೀಸ್ ನ ಎಕ್ಸಿಕ್ಯೂಟ್ ಮಾಡಿದಾಗ ಆ ರೆಕಾರ್ಡ್ಸ್ ಎಲ್ಲ ನಮ್ ಲೈಬ್ರರಿ ಪ್ರೋಗ್ರಾಮ್ ಟೇಬಲ್ ಅಲ್ಲಿ ಇನ್ಸರ್ಟ್ ಆಗಿರತ್ತೆ. ಇಲ್ಲಿ ನಾನು ಸೆಲೆಕ್ಟ್ ಸ್ಟಾರ್ ಫ್ರಮ್ ಅಂತ ಕೊಡ್ಬೇಕು, ಅದಕ್ಕೆ ನನ್ಗೆ ಅದು ಎರರ್ ಕೊಡ್ತು. ನಮ್ ಡೇಟಾ ಕರೆಕ್ಟ್ ಆಗಿ ಇನ್ಸರ್ಟ್ ಆಗಿದೆ. ನೆಕ್ಸ್ಟ್ ಬುಕ್ ಕಾಪೀಸ್ ಅನ್ನೋ ಟೇಬಲ್ಗೆ ಡೇಟಾನ ಇನ್ಸರ್ಟ್ ಮಾಡ್ತೀನಿ. ನಾನು ಇಲ್ಲಿ ಕೊಟ್ಟಿರೋ ಡೇಟಾನೇ ನೀವು ಕೊಡ್ಬೇಕು ಅಂತ ಏನೂ ಇಲ್ಲ. ನೀವು ನಿಮ್ಗೆ ಯಾವ ರೀತಿ ಈಸಿ ಆಗತ್ತೋ ಆ ರೀತಿ ಡೇಟಾನ ಕೊಡ್ಬೋದು. ಆದ್ರೆ ಪ್ರೈಮರಿ ಕೀ ಎಲ್ಲ ಯೂನಿಕ್ ಆಗಿರ್ಬೇಕು, ಮತ್ತೆ ನಾವು ಫಾರಿನ್ ಕೀ ಅಂತ ಕೊಟ್ಟಿರೋ ಕಾಲಮ್ಸ್ ಎಲ್ಲಾನು ಕರೆಕ್ಟ್ ಆಗಿ ರೆಫರ್ ಆಗ್ಬೇಕು. ಸೊ ಈ ಬುಕ್ ಕಾಪೀಸ್ ಟೇಬಲ್ ಅಲ್ಲಿ ನೀವು ನೋಡಿದ್ರೆ ಬುಕ್ ಐಡಿ, ಪ್ರೋಗ್ರಾಮ್ ಐಡಿ ಎರಡು ಫಾರಿನ್ ಕೀಸ್. ಸೊ ಅದನ್ನ ನಾವು ಇಲ್ಲಿ ಕರೆಕ್ಟ್ ಆಗಿ ಸ್ಪೆಸಿಫೈ ಮಾಡಬೇಕು. ಈ ರೀತಿ ನಾನು ಸ್ಯಾಂಪಲ್ ಡೇಟಾನ ಇನ್ಸರ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಬುಕ್ ಕಾಪೀಸ್ ಅಂತ ಕ್ವೆರಿ ರನ್ ಮಾಡಿದಾಗ ನಾನು ಇನ್ಸರ್ಟ್ ಮಾಡಿರೋ ಡೇಟಾ ನನಗೆ ತೋರಿಸುತ್ತೆ. ಯಾವ ಬುಕ್ ಯಾವ ಬ್ರಾಂಚ್ ಅಲ್ಲಿ ಎಷ್ಟು ಕಾಪೀಸ್ ಇದೆ ಅನ್ನೋದನ್ನ ತೋರಿಸುತ್ತೆ. ನೆಕ್ಸ್ಟ್ ನಾವು ಕಾರ್ಡ್ ಟೇಬಲ್ಗೆ ಡೇಟಾನ ಇನ್ಸರ್ಟ್ ಮಾಡಬೇಕು. ಸೊ ಕಾರ್ಡ್ ನಂಬರ್ ನಾನು ರ್ಯಾಂಡಮ್ ಆಗಿ 500, 501, 502 ಅಂತ ಕೊಟ್ಟಿದ್ದೀನಿ. ಸೊ ಈ ರೀತಿ ನೀವು ಇಷ್ಟ ಬಂದಿದ್ದ ನಂಬರ್ನ ಕೊಡ್ಬಹುದು. ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಾರ್ಡ್. ನಾನು ಇನ್ಸರ್ಟ್ ಮಾಡಿರೋ ಡೇಟಾ ಬಂತು. ಲಾಸ್ಟ್ ಅಲ್ಲಿ ನಾವು ಬುಕ್ ಲೆಂಡಿಂಗ್ ಟೇಬಲ್ಗೆ ಡೇಟಾನ ಇನ್ಸರ್ಟ್ ಮಾಡಬೇಕು. ಇಲ್ಲಿ ನಾವು ಕಾರ್ಡ್ ನಂಬರ್ ಯಾವ್ದು ಕೊಟ್ಟಿರ್ತೀವೋ ಅದೇನೆ ಕರೆಕ್ಟ್ ಆಗಿ ಕೊಡ್ಬೇಕು. ಹಾಗೆ ಬುಕ್ ಐಡಿ ಮತ್ತೆ ಪ್ರೋಗ್ರಾಮ್ ಐಡಿ ಕೂಡ ಕರೆಕ್ಟ್ ಆಗಿ ರೆಫರೆನ್ಸ್ ಕೊಡ್ಬೇಕು. ಡೇಟ್ ಫಾರ್ಮ್ಯಾಟ್ ಈ ರೀತಿ ಇರಬೇಕು. ಸೊ ಇದು ಯಾವ ಡೇಟ್ ಅಲ್ಲಿ ತಗೊಂಡ್ರು, ಹಾಗೆ ಇದು ಯಾವ ಡೇಟ್ ಅಲ್ಲಿ ಡ್ಯೂ ಡೇಟ್ ಇದೆ ಅನ್ನೋದನ್ನ ಸ್ಪೆಸಿಫೈ ಮಾಡೋದು. ಈಗ ನಾವು ಸೆಲೆಕ್ಟ್ ಸ್ಟಾರ್ ಫ್ರಮ್ ಬುಕ್ ಲೆಂಡಿಂಗ್ ಅಂತ ಕ್ವೆರಿ ಎಕ್ಸಿಕ್ಯೂಟ್ ಮಾಡಿದಾಗ ನಾವು ಇನ್ಸರ್ಟ್ ಮಾಡಿರೋ ಡೇಟಾ ಇಲ್ಲಿ ನಮ್ಗೆ ತೋರಿಸ್ತಾ ಇದೆ. ಈಗ ನಾವು ಟೇಬಲ್ಸ್ ಎಲ್ಲ ಕ್ರಿಯೇಟ್ ಮಾಡಿ ಸ್ಯಾಂಪಲ್ ಡೇಟಾ ಕೂಡ ಇನ್ಸರ್ಟ್ ಮಾಡಾಯ್ತು. ಈಗ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಪ್ರಕಾರ ರೈಟ್ SQL queries to first retrieve details of all the books in the library, ID, title, name of the publisher, authors, number of copy in each program. ಈ ಎಲ್ಲಾ ಡೀಟೇಲ್ಸ್ ನಾವು ಸೆಲೆಕ್ಟ್ ಕ್ವೆರಿ ಯೂಸ್ ಮಾಡಿಕೊಂಡು ರಿಟ್ರೀವ್ ಮಾಡಬೇಕು. ಅದಕ್ಕೆ ಸೆಲೆಕ್ಟ್ ಕ್ವೆರಿ ಬರೆಯೋಣ. ಸೆಲೆಕ್ಟ್ ಬಿ ಡಾಟ್ ಬುಕ್ ಐಡಿ. ನಾನು ಒಂದೊಂದೇ ಕಾಲಮ್ ಸ್ಪೆಸಿಫೈ ಮಾಡ್ತಾ ಇದ್ದೀನಿ. ಈ ಬಿ ಅನ್ನೋದು ಈ ಬುಕ್ ಟೇಬಲ್ಗೆ ಅಲಿಯಾಸ್ ನೇಮ್ ಅಂತ ಅರ್ಥ. ಬಿ ಡಾಟ್ ಟೈಟಲ್, ಬಿ ಡಾಟ್ ಪಬ್ಲಿಷರ್ ನೇಮ್, ಮತ್ತೆ ನಮ್ಗೆ ಆಥರ್ ನೇಮ್ ಕೂಡ ಬೇಕು. ಸೊ ಆಥರ್ ನೇಮ್ ಯಾವ ಟೇಬಲ್ ಅಲ್ಲಿದೆ? ಬುಕ್ ಆಥರ್ಸ್ ಅನ್ನೋ ಟೇಬಲ್ ಅಲ್ಲಿದೆ. ಸೊ ಅದಕ್ಕೆ ಅಲಿಯಾಸ್ ನೇಮ್ ಎ ಅಂತ ಇಟ್ಕೊಂತೀನಿ. ಎ ಡಾಟ್ ಆಥರ್ ನೇಮ್
ಮತ್ತೆ ನಂಬರ್ ಆಫ್ ಕಾಪೀಸ್ ಕೂಡ ನಾವು ಪ್ರಿಂಟ್ ಮಾಡಬೇಕು. ಸೊ ಅದು ಯಾವ ಟೇಬಲ್ ಅಲ್ಲಿದೆ? ಬುಕ್ ಕಾಪೀಸ್ ಟೇಬಲ್ ಅಲ್ಲಿದೆ. ಸೊ ಅದಕ್ಕೆ ಅಲಿಯಾಸ್ ನೇಮ್ ಸಿ ಅಂತ ಇಟ್ಕೊಂತೀನಿ. ನಂಬರ್ ಆಫ್ ಕಾಪೀಸ್. ಹಾಗೆ ನಾವು ಪ್ರೋಗ್ರಾಮ್ ಐ ಡಿ ಕೂಡ ಪ್ರಿಂಟ್ ಮಾಡಬೇಕು, ಅಂದ್ರೆ ಯಾವ ಬ್ರಾಂಚ್ ಅಲ್ಲಿದೆ ಅನ್ನೋದು. ಅದಕ್ಕೆ ಅಲಿಯಾಸ್ ನೇಮ್ ಎಲ್ ಡಾಟ್ ಪ್ರೋಗ್ರಾಮ್ ಐ ಡಿ ಫ್ರಮ್ ಯಾವ್ಯಾವ ಟೇಬಲ್ಸ್? ಬುಕ್ ಟೇಬಲ್ ಫಸ್ಟ್. ಸೊ ಬುಕ್ ಅಲಿಯಾಸ್ ನೇಮ್ ಬಿ, ಕಾಮಾ ಬುಕ್ ಆಥರ್ಸ್ ಎ, ಕಾಮಾ book copies C, comma library program L. ಸೊ ನಾನು ಇಲ್ಲಿ 4 ಟೇಬಲ್ಸ್ ಯೂಸ್ ಮಾಡಿಕೊಂಡು ಅದರಿಂದ ಡೇಟಾನ ಫೆಚ್ ಮಾಡ್ತಾ ಇದ್ದೀನಿ. ಕಂಡೀಷನ್ ಏನು? ವೇರ್ ನಮ್ ಬುಕ್ ಟೇಬಲ್ ಅಲ್ಲಿ ಪ್ರೈಮರಿ ಕೀ ಬುಕ್ ಐ ಡಿ ಶುಡ್ ಬಿ ಈಕ್ವಲ್ ಟು ಆಥರ್ಸ್ ಟೇಬಲ್ ಅಲ್ಲಿರುವ ಫಾರಿನ್ ಕೀ ರೆಫರೆನ್ಸ್ ಬುಕ್ ಐ ಡಿ. ಇದೆರಡು ಸೇಮ್ ಆಗಿರ್ಬೇಕು. ಸೊ ಅವಾಗ ಆ ಬುಕ್ ಆಥರ್ ಕರೆಕ್ಟ್ ಆಗಿ ಬರತ್ತೆ. ಹಾಗೆ ಅಂಡ್ ನಮ್ ಬುಕ್ ಟೇಬಲ್ ಅಲ್ಲಿರುವ ಬುಕ್ ಐ ಡಿ ಶುಡ್ ಬಿ ಈಕ್ವಲ್ ಟು ಬುಕ್ ಕಾಪೀಸ್ ಅಲ್ಲಿರುವ ಬುಕ್ ಐ ಡಿ, ಅದು ಕೂಡ ಫಾರಿನ್ ಕೀ ರೆಫರೆನ್ಸ್. ಆಮೇಲೆ ಲಾಸ್ಟ್ ಅಲ್ಲಿ ನಮ್ ಬುಕ್ ಟೇಬಲ್ ಮತ್ತೆ ಲೈಬ್ರರಿ ಪ್ರೋಗ್ರಾಮ್ ಟೇಬಲ್ ಮತ್ತೆ ಬುಕ್ ಕಾಪೀಸ್ ಏನ್ ಕಾಮನ್ ಇರೋದು? ಪ್ರೋಗ್ರಾಮ್ ಐ ಡಿ. ಸೊ ಅದೆರಡು ಮ್ಯಾಚ್ ಆಗ್ಬೇಕು. ಎಲ್ ಡಾಟ್ ಪ್ರೋಗ್ರಾಮ್ ಐ ಡಿ should be equal to C dot program ID. ಈ ರೀತಿ ಕ್ವೆರಿನ ಬರೆದಾಗ ನಮ್ಗೆ ಅದು ಎಲ್ಲ ಡೀಟೇಲ್ಸ್ ನ ಕೊಡುತ್ತೆ. ಸೊ ಫಸ್ಟ್ ಬುಕ್ ಐಡಿ, ಟೈಟಲ್, publication name, author name, number of copies ಮತ್ತೆ program ID. ಇಷ್ಟು ಕಾಲಮ್ಸ್ ನಾವು 4 ಟೇಬಲ್ ಇಂದ ಫೆಚ್ ಮಾಡಿದೀವಿ. ಈಗ ನೆಕ್ಸ್ಟ್ ಕ್ವೆರಿ. Get the particulars of borrowers who have borrowed more than 3 books but from Jan 2017 to June 2017. ಅಂದ್ರೆ ಜಾನ್ 2017 ಇಂದ ಜೂನ್ 2017 ಒಳಗಡೆ ಯಾರು 3 ಬುಕ್ ಇಂತ ಜಾಸ್ತಿ ತಗೊಂಡಿದಾರೋ ಅವ್ರ ಡೀಟೇಲ್ಸ್ ನ ಕೊಡ್ಬೇಕು. ಸೊ ಇದಕ್ಕೆ ಸೆಲೆಕ್ಟ್ ಕ್ವೆರಿ ಬರೆಯೋಣ. ಸೆಲೆಕ್ಟ್ ಕಾರ್ಡ್ ನಂಬರ್ ಫ್ರಮ್ ಬುಕ್ ಲೆಂಡಿಂಗ್. ಯಾಕಂದ್ರೆ ಬುಕ್ ಲೆಂಡಿಂಗ್ ಟೇಬಲ್ ಅಲ್ಲೇ ನಾವು ಯಾರು ಎಷ್ಟು ಬುಕ್ಸ್ ತಗೊಂಡಿರೋದು ಅಂತ ಹೇಳಿರೋದು. ಸೊ ಕಂಡೀಷನ್ ಏನು? ವೇರ್ ಡೇಟ್ ಔಟ್ ಬಿಟ್ವೀನ್ January 1st ಇಂದ, ಸೊ 2017 0101 and ಜೂನ್ ಒಳಗಡೆ, ಸೊ 2017 0601. ಮತ್ತೆ ಇಲ್ಲಿ ಅವರು 3 ಬುಕ್ ಇಂತ ಜಾಸ್ತಿ ತಗೊಂಡಿದ್ದಾಗ ಮಾತ್ರ ಆ ಡೇಟಾ ನಮ್ಗೆ ಬೇಕು. ಸೊ ಗ್ರೂಪ್ ಬೈ ಕಾರ್ಡ್ ನಂಬರ್ having count of star greater than 3. ಈ ರೀತಿ ನಾವು ಗ್ರೂಪ್ ಬೈ ಹ್ಯಾವಿಂಗ್ ಕ್ಲಾಸ್ ಕಂಡೀಷನ್ ನ ಯೂಸ್ ಮಾಡಿಕೊಂಡು ಕ್ವೆರಿ ಬರೀಬೇಕು. ನಮ್ಗೆ ಕಾರ್ಡ್ ನಂಬರ್ 501 ಅಂತ ಬಂತು.
ಇದನ್ನ ವೆರಿಫೈ ಮಾಡಬೇಕು ಅಂದ್ರೆ ನಾವು ಸೆಲೆಕ್ಟ್ ಸ್ಟಾರ್ ಫ್ರಮ್ ಬುಕ್ ಲೆಂಡಿಂಗ್ ಅಂತ ಮಾಡಿದಾಗ ನೀವು ನೋಡ್ಬೋದು ಕಾರ್ಡ್ ನಂಬರ್ 501 3 ಬುಕ್ ಗಿಂತ ಜಾಸ್ತಿ ತಗೊಂಡಿದ್ದಾರೆ. ಅದಕ್ಕೆ ಆ ಡೇಟಾ ಮಾತ್ರ ನಮ್ಗೆ ಇಲ್ಲಿ ಬಂತು. ನೆಕ್ಸ್ಟ್ ಕ್ವೆರಿ, ಡಿಲೀಟ್ ಅ ಬುಕ್ ಇನ್ ಬುಕ್ ಟೇಬಲ್, update the contents of other tables to reflect this data manipulation operation. So book table ಅಲ್ಲಿರುವ ಯಾವ್ದಾದ್ರು ಒಂದು ಬುಕ್ ನ ಡಿಲೀಟ್ ಮಾಡಬೇಕು. ಡಿಲೀಟ್ ಫ್ರಮ್ ಬುಕ್ ಟೇಬಲ್ ನೇಮ್, ಕಂಡೀಷನ್ ಏನು, where book ID equals 3 ಅಂತ ಕೊಡ್ತೀನಿ. ಕ್ವೆರಿ ಓಕೆ, 1 ರೋ affected. ಈಗ ನಾನು ಸೆಲೆಕ್ಟ್ ಸ್ಟಾರ್ ಫ್ರಮ್ ಬುಕ್ ಅಂತ ಕೊಟ್ಟಾಗ ನನಗೆ ಆ ಬುಕ್ ಐಡಿ 3 ಇರೋ ರೆಕಾರ್ಡ್ ಡಿಲೀಟ್ ಆಗಿ ಇರತ್ತೆ. ಇದು ಬೇರೆ ಟೇಬಲ್ಸ್ ಅಲ್ಲೂ ರಿಫ್ಲೆಕ್ಟ್ ಆಗಿದ್ಯಾ ಅಂತ ನೋಡೋದಕ್ಕೆ ನಾನು ಈ ಬುಕ್ ಆಥರ್ಸ್ ಟೇಬಲ್ ನ ಕ್ವೆರಿ ಮಾಡ್ತೀನಿ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಬುಕ್ ಆಥರ್ಸ್ ಅಂತ ಕೊಟ್ಟಾಗ ನೀವು ಅಲ್ಲೂ ನೋಡ್ಬೋದು ಬುಕ್ ಐಡಿ 3 ಗೆ ಆಥರ್ ಕೂಡ ಡಿಲೀಟ್ ಆಗಿದ್ದಾರೆ. ಸೊ ಇದಕ್ಕೆ ನಾವು ಆನ್ ಡಿಲೀಟ್ ಕ್ಯಾಸ್ಕೇಡ್ ಅಂತ ಕೊಡ್ಬೇಕು. ಬುಕ್ ಟೇಬಲ್ ಇಂದ ಯಾವ್ದಾದ್ರು ರೆಕಾರ್ಡ್ ಡಿಲೀಟ್ ಆದ್ರೆ ಅದನ್ನ ರೆಫರ್ ಮಾಡ್ತಾ ಇರೋ ಬೇರೆ ಡೇಟಾ ಕೂಡ ಡಿಲೀಟ್ ಆಗತ್ತೆ. ನೆಕ್ಸ್ಟ್, partition the book table based on year of publication, demonstrates its working with simple query. ಇಲ್ಲಿ ನಾವು ಸೆಲೆಕ್ಟ್ ಸ್ಟಾರ್ ಫ್ರಮ್ ಬುಕ್ ಅಂತ ಮಾಡಿದಾಗ ಏನ್ ಕೇಳ್ತಾ ಇದ್ದಾರೆ, ಈ ಪಬ್ಲಿಕೇಶನ್ ಇಯರ್ ಅನ್ನೋ ಕಾಲಮ್ ಅಲ್ಲಿರುವ ಡೇಟಾ ಮಾತ್ರ ಅವ್ರಿಗೆ ಸಪ್ರೇಟ್ ಆಗಿ ಟೇಬಲ್ ರೀತಿ ಬೇಕು. ಅದಕ್ಕೆ ನಾವು ಒಂದು ಸಿಂಪಲ್ ವ್ಯೂ ಕ್ರಿಯೇಟ್ ಮಾಡೋಣ. ಈ ವ್ಯೂಸ್ ಅನ್ನೋದು ಪ್ರೆಸೆಂಟೇಶನ್ಗೆ ಹೆಲ್ಪ್ಫುಲ್ ಆಗತ್ತೆ. ಸೊ ನಾವು ಈ ಟೇಬಲ್ ಅಲ್ಲಿ ಎಷ್ಟೊಂದು ಡೇಟಾನ ಇಟ್ಟಿರ್ಬೋದು, ಬಟ್ ಆ ಎಲ್ಲಾ ಡೇಟಾನು ಎಲ್ಲಾ ಟೈಮಲ್ಲೂ ಎಲ್ಲಾರ್ಗೂ ತೋರಿಸೋ ಅವಶ್ಯಕತೆ ಇರಲ್ಲ. ಎಕ್ಸಾಂಪಲ್ ಆಗಿ ನಿಮ್ ಲೈಬ್ರರಿಯನ್ಸ್ಗೆ ಯಾರ್ಯಾರು ಯಾವ್ಯಾವ ಬುಕ್ ನ ಯಾವಾಗ ತಗೊಂಡಿದ್ದಾರೆ ಅನ್ನೋ ಎಲ್ಲಾ ಡೀಟೇಲ್ಸು ಕಾಣಿಸ್ಬೇಕು. ಆದ್ರೆ ನಾವು ಕಾರ್ಡ್ ಹೋಲ್ಡರ್ಗೆ ಯಾವ ಬುಕ್ ಲೈಬ್ರರಿಯಲ್ಲಿ ಅವೈಲಬಲ್ ಇದೆ ಅನ್ನೋದು ಕಾಣಿಸಿದ್ರೆ ಸಾಕು. ಒಂದೇ ಟೇಬಲ್ ಯೂಸ್ ಮಾಡ್ತಾ ಇದ್ರು ಡೇಟಾ ನೋಡೋದು ಬೇರೆ ಬೇರೆ ರೀತಿಯಾಗಿ ಇರತ್ತೆ. ಇದನ್ನ ತೋರ್ಸೋದಕ್ಕೆ ಅಂದ್ರೆ ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡೋದಕ್ಕೆ ನಾವು ವ್ಯೂಸ್ ನ ಉಪಯೋಗಿಸ್ಕೊಬಹುದು. ಸೊ ಇಲ್ಲಿ ಈ ಬುಕ್ ಟೇಬಲ್ ಅಲ್ಲಿರುವ ಪಬ್ಲಿಕೇಶನ್ ಇಯರ್ ಮಾತ್ರ ಸಪ್ರೇಟ್ ಆಗಿ ತೋರಿಸ್ಬೇಕು ಅಂದ್ರೆ ಒಂದು ಸಿಂಪಲ್ ವ್ಯೂ ಕ್ರಿಯೇಟ್ ಮಾಡೋಣ. ವ್ಯೂ ಕ್ರಿಯೇಟ್ ಮಾಡೋದಕ್ಕೆ ಕ್ರಿಯೇಟ್ ವ್ಯೂ, ಒಂದು ವ್ಯೂ ನೇಮ್ ಕೊಡ್ಬೇಕು, v_ publication as select pub year from book ಅಂತ ಕೊಡ್ತೀನಿ. ಈಗ ಒಂದು ವ್ಯೂ ಕ್ರಿಯೇಟ್ ಆಗಿದೆ. ಸೊ ವ್ಯೂ ಒಳಗಡೆ ಡೇಟಾ ನಾವು ಹೆಂಗ್ ನೋಡೋದು, ಸೆಲೆಕ್ಟ್ ಸ್ಟಾರ್ ಫ್ರಮ್ ಈ ವ್ಯೂ ನೇಮ್ ನ ಕೊಡ್ಬೇಕು. ಸೊ ನಮ್ಗೆ ಅದು ಟೇಬಲ್ ರೀತಿಯಲ್ಲೇ ತೋರಿಸ್ತಾ ಇದೆ, ಬಟ್ ಇದು ಆಕ್ಚುಲಿ ಒಂದು ವ್ಯೂ ಅಷ್ಟೇ. ನಾವು ಟೇಬಲ್ಸ್ ನ ಡೇಟಾ ಸ್ಟೋರ್ ಮಾಡೋದಕ್ಕೆ ಉಪಯೋಗಿಸ್ತೀವಿ, ಹಾಗೆ ವ್ಯೂಸ್ ನ ಡೇಟಾ ಪ್ರೆಸೆಂಟ್ ಮಾಡೋದಕ್ಕೆ ಉಪಯೋಗಿಸ್ತೀವಿ. Last query, create a view of all books and its numbers
of copies that are currently available in the library. ಅಂದ್ರೆ ಎಲ್ಲಾ ಬುಕ್ಸ್ ಎಷ್ಟೆಷ್ಟು ಕಾಪೀಸ್ ಇದೆ ಅನ್ನೋದನ್ನ ಡೇಟಾನ ತಗೊಂಡು ಒಂದು ವ್ಯೂ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಕ್ರಿಯೇಟ್ ವ್ಯೂ ನೇಮ್ ವಿ ಬುಕ್ಸ್ ಆಸ್ ಇಲ್ಲಿ ಒಂದು ಸೆಲೆಕ್ಟ್ ಕ್ವೆರಿ ಬರಿಬೇಕು. ನಮ್ಗೆ ಯಾವ್ಯಾವ ಬುಕ್ಸ್ ಎಷ್ಟೆಷ್ಟು ಕಾಪೀಸ್ ಇದೆ ಅನ್ನೋ ಡೀಟೇಲ್ಸ್ ಬೇಕು. ಸೊ ಬಿ ಡಾಟ್ ಬುಕ್ ಐಡಿ, ಬಿ ಡಾಟ್ ಟೈಟಲ್, ಹಾಗೆ ನಂಬರ್ ಆಫ್ ಕಾಪೀಸ್ ಬುಕ್ ಕಾಪೀಸ್ ಟೇಬಲ್ ಅಲ್ಲಿ ಇದೆ. ಸೊ ಸಿ ಡಾಟ್ ನಂಬರ್ ಆಫ್ ಕಾಪೀಸ್ ಫ್ರಮ್ book B, book copies C, ಮತ್ತೆ ಯಾವ ಬ್ರಾಂಚ್ ಅಲ್ಲಿ ಇದೆ ಅನ್ನೋದು ಕೂಡ ಬೇಕು. ಸೊ ಲೈಬ್ರರಿ ಪ್ರೋಗ್ರಾಮ್ ಎಲ್ ವೇರ್ ಬಿ ಡಾಟ್ ಬುಕ್ ಐಡಿ ಈಕ್ವಲ್ಸ್ ಸಿ ಡಾಟ್ ಬುಕ್ ಐಡಿ. ಯಾಕೆಂದ್ರೆ ಬುಕ್ ಐಡಿ ಬುಕ್ ಟೇಬಲ್ ಅಲ್ಲಿ ಪ್ರೈಮರಿ ಕೀ, ಬಟ್ ಬುಕ್ ಕಾಪೀಸ್ ಟೇಬಲ್ ಅಲ್ಲಿ ಅದು ಫಾರಿನ್ ಕೀ. ಅದಕ್ಕೆ ಅದೆರಡು ಸೇಮ್ ಆಗಿರ್ಬೇಕು ಅಂತ ಒಂದು ಕಂಡೀಷನ್ ಕೊಡ್ತೀನಿ. ಹಾಗೆ ನಮ್ ಲೈಬ್ರರಿ ಪ್ರೋಗ್ರಾಮ್ ಅಲ್ಲಿರುವ ಪ್ರೋಗ್ರಾಮ್ ಐಡಿ ಶುಡ್ ಬಿ ಈಕ್ವಲ್ ಟು ಬುಕ್ ಕಾಪೀಸ್ ಅಲ್ಲಿರುವ ಪ್ರೋಗ್ರಾಮ್ ಐಡಿ. ವ್ಯೂ ಸಕ್ಸಸ್ಫುಲಿ ಕ್ರಿಯೇಟ್ ಆಯ್ತು. ಈಗ ಅದ್ರೊಳಗಡೆ ಇರೋ ಡೇಟಾ ನೋಡೋದಕ್ಕೆ ಸೆಲೆಕ್ಟ್ ಸ್ಟಾರ್ ಫ್ರಮ್ ವಿ ಬುಕ್ಸ್ ಅಂತ ಮಾಡಿದಾಗ ನಮ್ಗೆ ಯಾವ್ಯಾವ ಬುಕ್ಸ್ ಎಷ್ಟೆಷ್ಟು ಕಾಪೀಸ್ ಇದೆ ಅನ್ನೋ ಡೀಟೇಲ್ಸ್ ಬಂತು. ಸೊ ಬೇಸಿಕ್ಸ್ ಆಫ್ ಎಕ್ಸೆಲ್ 10 ಕಾಪೀಸ್ ಇದೆ. ಹಾಗೆ ಅದೇ ಬುಕ್ ಇನ್ನೊಂದು ಬ್ರಾಂಚ್ ಅಲ್ಲಿ 16 ಕಾಪೀಸ್ ಇದೆ ಅನ್ನೋ ಡೀಟೇಲ್ಸ್ ಕೂಡ ಬಂತು. ನೀವು ಇಲ್ಲಿ ಬೇಕಾದ್ರೆ ಯಾವ ಬ್ರಾಂಚ್ ಅಲ್ಲಿ ಇದೆ ಅಂತ ಗೊತ್ತಾಗ್ಬೇಕು ಅಂದ್ರೆ ಅದನ್ನು ಕೂಡ ಇಲ್ಲಿ ಕಾಲಮ್ ಆಗಿ ಹಾಕೊಬಹುದು. ಈ ರೀತಿ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿರುವ ಎಲ್ಲಾ ಪ್ರಾಬ್ಲಮ್ಸ್ಗೂ ಕ್ವೆರೀಸ್ ನ ಹೇಗೆ ಬರೆಯೋದು ಅಂತ ನೋಡಿದ್ವಿ. ಸೊ ಈ ಪ್ರೋಗ್ರಾಮ್ ಅಲ್ಲಿ ನೀವು ಕೀ ಪಾಯಿಂಟ್ಸ್ ಜ್ಞಾಪಕ ಇಟ್ಕೊಬೇಕು ಅಂದ್ರೆ ಮೊದಲು ಎಲ್ಲಾ ಟೇಬಲ್ಸ್ ನು ಪ್ರಾಪರ್ ಫಾರಿನ್ ಕೀ ಪ್ರೈಮರಿ ಕೀ ರಿಲೇಶನ್ಶಿಪ್ಸ್ ಜೊತೆಗೆ ಕ್ರಿಯೇಟ್ ಮಾಡಬೇಕು. ಹಾಗೆ ಎಲ್ಲಾ ಟೇಬಲ್ಗೂ ಕೆಲವೊಂದು ಸ್ಯಾಂಪಲ್ ಡೇಟಾನ ಇನ್ಸರ್ಟ್ ಮಾಡಿರ್ಬೇಕು. ನಾವು ಡೇಟಾನ ಯಾವ ರೀತಿ ಕಂಡೀಷನ್ಸ್ ಬೇಸಿಸ್ ಮೇಲೆ ರಿಟ್ರೀವ್ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡಿರ್ಬೇಕು. ಹಾಗೆ ಟೇಬಲ್ಸ್ ಅಲ್ಲಿರುವ ಡೇಟಾನ ಯಾವ ರೀತಿ ಡಿಲೀಟ್ ಮಾಡಬೇಕು ಅನ್ನೋದು ಕೂಡ ಗೊತ್ತಿರಬೇಕು. ಲಾಸ್ಟ್ ಅಲ್ಲಿ ನಮ್ಗೆ ಈ ವ್ಯೂಸ್ ಯಾಕೆ ಯೂಸ್ ಮಾಡ್ತಾರೆ, ಅದರಿಂದ ಡೇಟಾನ ಯಾವ ರೀತಿ ಪ್ರೆಸೆಂಟ್ ಮಾಡಬಹುದು ಅನ್ನೋದನ್ನ ತಿಳ್ಕೊಂಡಿರ್ಬೇಕು. ನೀವು ಈ ವಿಡಿಯೋನ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಒತ್ತಿ, ಸೊ ದಟ್ ನಾವು ಹಾಕೋ ಎಲ್ಲಾ ಕಂಟೆಂಟ್ ನಿಮ್ಗೆ ಈಸಿಯಾಗಿ ತಲುಪಿಸಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಗೆ ಏನೇ ಕ್ವೆಶನ್ಸ್ ಇದ್ರೂ ಕಮೆಂಟ್ ಮಾಡಿ. ನಿಮ್ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು.